ಚಾಮರಾಜಪೇಟೆಯಲ್ಲಿ ಏನು ನಾವು ಹಿಂದೂಗಳ ಒಂದು ಪ್ರತೀಕ ಅಂತ ಹೇಳ್ತೀವಿ, ಗೋವಿನ ಕೆಚ್ಚಲನ್ನು ಯಾರೋ ಒಬ್ಬರು ಅದನ್ನು ಕೊಯ್ದು ವಿಕೃತಿಯನ್ನು ಮೆರೆದಿದ್ದಾರೆ. ಏನು ಹೇಳ್ತೀರಿ ಸರ್? ಬೆಂಗಳೂರಿನ ಕೆಲ ಕಿಡಿಗೇಡಿಗಳು ಏನು ಈ ಗೋವನ್ನು ನಾವು ಪೂಜಿಸ್ತೀವಿ, ಆ ಗೋವನ್ನು ಅದರ ಕೆಚ್ಚಲನ್ನು ಕತ್ತರಿಸಿ ಅಷ್ಟೇ ಅಲ್ಲದೆ ಕಾಲನ್ನು ಕೂಡ ಕಟ್ ಮಾಡಿರ್ತಕ್ಕಂಥದ್ದು ಘೋರವಾದಂಥ ಒಂದು ನೋವಿನ ಸಂಗತಿ. ಯಾವುದೇ ವ್ಯಕ್ತಿ ಅದನ್ನು ಮಾಡಿದರೂ ಕೂಡ ಸರ್ಕಾರ ಕೂಡಲೇ ಅದನ್ನು ಕ್ರಮ ತಗೊಳ್ಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು, ಅವ್ರನ್ನ ಪನಿಷ್ಮೆಂಟ್ ಮಾಡಬೇಕು. ಇದೆಲ್ಲ ಕೆಲಸಗಳು ಯಾಕೆ ಆಗ್ತದೆ ಅಂತಂದರೆ, ಈ ಆಡಳಿತ ಕಾಂಗ್ರೆಸ್ ಪಕ್ಷ ಕೊಡ್ತಕ್ಕಂಥ ಒಂದು ಫೋರಮ್ ಏನಿದೆ ಅದರ ಒಂದು ಆಧಾರದ ಮೇಲೆ ಈ ಕಿಡಿಗೇಡಿಗಳು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥದ್ದು, ಮತ್ತು ಬೇರೆ ರಾಷ್ಟ್ರದ ಬಗ್ಗೆ ಕೂಗುವಂಥದ್ದು, ಮತ್ತು ಈ ರೀತಿಯ ದುಷ್ಕೃತ್ಯಗಳೇನಿದೆ, ಹಿಂದೂಗಳಿಗೆ ಆತ್ಮೀಯವಾಗಿರ್ತಕ್ಕಂಥದ್ದು ಪೂಜನೀಯವಾದಂಥ ವಸ್ತುಗಳ ಮೇಲೆ ದೌರ್ಜನ್ಯ ಮಾಡುವಂಥದ್ದು ಕೆಲಸಗಳನ್ನು ಈ ಒಂದು ಕ್ರೂರಿಗಳು ಮಾಡಿದ್ದಾರೆ. ಅದನ್ನು ಕೂಡಲೇ ಸರ್ಕಾರ ಅವ್ರನ್ನ ಬಂಧಿಸಿ ಅದಕ್ಕೆ ಸೂಕ್ತವಾದಂಥ ಇನ್ನು ಮುಂದೆ ಆಗದೇ ಇರತಕ್ಕಂಥ ವ್ಯವಸ್ಥೆ ಮಾಡಬೇಕು. ಈಗಾಗಲೇ ಭಾರತೀಯ ಜನತಾ ಪಕ್ಷ ಈಗಾಗಲೇ ಒಂದು ನಿರ್ಧಾರವನ್ನು ತಗೊಂಡಿದೆ. ಕರ್ನಾಟಕದಲ್ಲಿ ಈ ಒಂದು ಘಟನೆಯನ್ನು ವಿರೋಧಿಸಿ ಕಪ್ಪು ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಒಂದು ನಿರ್ಧಾರ ಮಾಡಿದ್ದೇವೆ. ಅದಕ್ಕಾಗಿ ನಾನು ಕಾಂಗ್ರೆಸ್ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ, ಅವರು ಕೂಡಲೇ ಅವ್ರನ್ನ ಬಂಧಿಸಬೇಕು ಮತ್ತು ಅವರಿಗೆ ಒಂದು ಘೋರವಾದಂಥ ಶಿಕ್ಷೆ ಆಗೋ ರೀತಿಯಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ನಾನು ಇಚ್ಛೆಪಡ್ತೇನೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಈ ಕೊಲೆ, ಸುಲಿಗೆ, ದರೋಡೆ ಈ ರೀತಿ ಹೀನಾಯ ಕೃತ್ಯಗಳು ಜಾಸ್ತಿ ಆಗ್ತದೆ. ಇದರ ಬಗ್ಗೆ ತಮ್ಮ ಒಪಿನಿಯನ್ಸ್? ನಾನು ನೋಡಿ, ಕೊಲೆ, ಸುಲಿಗೆ, ಈ ಒಂದು ರೀತಿಯ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕರೆಯುವಂಥದ್ದು, ಈ ರೀತಿಯ ಒಂದು ಹಿಂದೂ ಜನರಿಗೆ ಅವರ ಭಾವನೆಗಳಿಗೆ ಧಕ್ಕೆ ಆಗೋಂಥ ಕೆಲಸಗಳು ಯಾಕೆ ಆಗ್ತದೆ ಅಂತಂದರೆ, ಈ ಒಂದು ಆಡಳಿತ ಕಾಂಗ್ರೆಸ್ ಪಕ್ಷ ಒಂದು ವರ್ಗದ ಬಗ್ಗೆ ಹೊಂದಿರತಕ್ಕಂಥ ಧೋರಣೆ ಏನು ಅವ್ರನ್ನ ಒಂದು ಪುಷ್ಟೀಕರಣ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಿದೆ. ಅದಕ್ಕಾಗಿ ಅವರು ಇಂತಹ ಒಂದು ದುಷ್ಕೃತ್ಯಗಳು ಜಾಸ್ತಿ ಆಗಿದೆ. ಮತ್ತು ಈ ಒಂದು ಕಾನೂನು ವ್ಯವಸ್ಥೆ ರಾಜ್ಯದಲ್ಲಿ ವ್ಯವಸ್ಥೆ ಹದಗೆಡುವಂಥ ಒಂದು ವಾತಾವರಣ ಆಗಿದೆ. ಜನರಿಗೆ ಈ ಥರ ಕೃತ್ಯಗಳನ್ನು ಮಾಡ್ತಕ್ಕಂಥವ್ರಿಗೆ ಈ ಸರ್ಕಾರದ ಬಗ್ಗೆ ಭಯ ಇಲ್ಲ, ಕಾನೂನು ಮತ್ತು ಸುವ್ಯವಸ್ಥೆ ಬಗ್ಗೆ ಭಯ ಇಲ್ಲದಿರೋದ್ರಿಂದ ಈ ಥರ ಒಂದು ಹೆಚ್ಚು ಘಟನೆಗಳು ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ ಮತ್ತು ಈ ರೀತಿಯ ಘಟನೆಗಳು ಆಗ್ತಾ ಇರೋದನ್ನು ತಾವು ಕಾಣ್ತಾ ಇದ್ದೀರಿ ಈ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ. ಎಲ್ಲ ಒಂದು ಕಡೆ ಚಾಮರಾಜಪೇಟೆ ರಿಪಬ್ಲಿಕ್ ಆಫ್ ಚಾಮರಾಜಪೇಟೆ ಆಗ್ತಾ ಇದೆ ಅನಿಸುತ್ತೆ. ಅಲ್ಲಿನ ಘಟನೆಗಳನ್ನು ನೋಡಿದರೆ ಏನು ಈ ಕೃತ್ಯವನ್ನು ಮಾಡಿದ್ದಾರೆ ಅವ್ರಿಗೆ ಗೊತ್ತು. ಗೋವನ್ನು ಹಿಂದೂಗಳು ಭಾಳಷ್ಟು ಪ್ರೀತಿಸ್ತಾರೆ ಮತ್ತು ಗೌರವಿಸ್ತಾರೆ. ಅದು ಕಾಮಧೇನು ಅಂತ ಕರೀತಾರೆ, ಕಲ್ಪವೃಕ್ಷ ಅಂತ ಕರೀತಾರೆ. ಆ ಎಲ್ಲ ಪ್ರತೀಕಗಳನ್ನು ಹೊಂದಿರತಕ್ಕಂಥ ಒಂದು ದೈವಿ ಭಾವ ಇರತಕ್ಕಂಥ ಒಂದು ಗೋವನ್ನು ಆ ರೀತಿಯಲ್ಲಿ ಕಟ್ ಮಾಡಿ ಅದನ್ನು ಒಂದು ಅಗೌರವವನ್ನು ತೋರಿಸ್ತಾರೆ ಅಂದರೆ ಇದು ಹಿಂದೂಗಳ ಭಾವನೆಗೆ ಧಕ್ಕೆ ಬರುವಂಥ ಒಂದು ಕೆಲಸ. ಅದ್ರ ಮೂಲಕ ತಾವು ತಮ್ಮ ಒಂದು ವ್ಯವಸ್ಥೆಯನ್ನು ರೂಢಿಸ್ಕೊಂಡು ಈ ಒಂದು ಸಮಾಜದಲ್ಲಿ ಒಂದು ಅಶಾಂತಿಯನ್ನು ತಂದು ಕಾನೂನು ಭಂಗ ವ್ಯವಸ್ಥೆ ಮಾಡಲಿಕ್ಕೆ ಕಾರಣ ಆಗಿರ್ತಾರೆ ಅಂತ ನಾನಾದರೂ ಭಾವಿಸ್ತೇನೆ.